ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ವಿದ್ಯಾರ್ಥಿಗಳಂತೂ ಕೂಡ ತುಂಬ ದಿನ ಕಾಯ್ತಕ್ಕಂಥ ವಿಡಿಯೋ. ನಿಮ್ಮ SA1 ಅಂದರೆ ಅರ್ಧವಾರ್ಷಿಕ ಪರೀಕ್ಷೆ 12/9/2025ಕ್ಕೆ ನಡೀತಾ ಇದೆ. ಸೊ ಅದಕ್ಕಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಕನ್ನಡದಲ್ಲಿ 2 ಸೆಟ್ ಕ್ವಶನ್ ಪೇಪರ್ ಹಾಕಿದ್ದೀನಿ, ಇನ್ನೂ 2 ಸೆಟ್ ಬರ್ತವೆ. ಅದನ್ನು ನೋಡಿ. ಎಲ್ಲ ವಿಷಯಗಳಲ್ಲಿ ನಾವು ಹಾಕ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಫಿಕ್ಸ್ ಕ್ವಶನ್ಗಳು ಇದು ಜಸ್ಟ್ 50 ಮಾರ್ಕ್ಸ್ ಇದ್ದಾವೆ. ಅತಿ ಹೆಚ್ಚು ಅಂಕಗಳನ್ನೇ ಗಳಿಸ್ತೀರಿ. ಸೊ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ಅಂತ ವಿಡಿಯೋದ ಕಡೆವರೆಗೂ ನೋಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಾಟ್ಸಪ್ ಚಾನಲ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಖಂಡಿತವಾಗಿ ಬಂದು ಜಾಯ್ನ್ ಆಗಿ. ಸೊ ಅಲ್ಲಿ ನಿಮಗೆ ಇವರ PDFಗಳು ಸಿಗ್ತವೆ. ಹಾಗಾದರೆ ನೋಡ್ಕೊಂಡು ಬರೋಣ ಯಾವೆಲ್ಲ ಪ್ರಶ್ನೆಗಳು ನಿಮಗೆ ಬರಬಹುದು ಅಂತ. ಎಸ್, 1 ಅಂಕದ ಪ್ರಶ್ನೆ ನೋಡೋಣ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರ್ಯಾರು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಇನ್ನು ವ್ಯಾಘ್ರಗೀತೆಯಲ್ಲಿ ನೋಡೋದಾದರೆ ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಇನ್ನು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಭಾಗ್ಯಶಿಲ್ಪಿಗಳು ಪಾಠಕ್ಕೆ ಬಂದಾಗ ನಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು? ನಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು? ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು? ಇನ್ನು ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅಂತ ಕೇಳಿದರು. ಒಂದು ಸಲ ನಿಮಗೆ ಎಲ್ಲ ಪ್ರಶ್ನೆಗಳು ಅನ್ಬೋದು, ಬಟ್ ರಿವಿಷನ್ ಮಾಡ್ತಾ ಹೋಗಿ. ಇನ್ನು ಎದೆಗೆ ಬಿದ್ದ ಅಕ್ಷರ ಗದ್ಯಪಾಠದಿಂದ ನೋಡೋದಾದರೆ ಇಂದೆಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಮನೆ ಮಂಚಮ್ಮ ಯಾರು? ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ವಚನಕಾರರಿಗೆ ಯಾವುದು ದೇವರಾಗಿತ್ತು? ಅಶೋಕ್ ಪೈ ಅವರ ವೃತ್ತಿ ಯಾವುದು? ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಇನ್ನು ಸಂಕಲ್ಪ ಗೀತೆಯಿಂದ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ನದಿ ಜಲಗಳು ಏನಾಗಿವೆ? ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಯಾವ ಎಚ್ಚರದಳು ಬದುಕಬೇಕಿದೆ? ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಪಾಠಕ್ಕೆ ಬಂದಾಗ ಪದ್ಯಪಾಠ. ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಹಕ್ಕಿಯ ಕಣ್ಣುಗಳು ಯಾವುವು? ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಇನ್ನು ಹಕ್ಕಿ ಯಾರನ್ನು ಹರಸಿದೆ? ಜೊತೆಗೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ? ಕೌರವೇಂದ್ರನ ಕೊಂದೆ ನೀನು ಬಂದಾಗ ಶ್ರೀಕೃಷ್ಣ ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡ? ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಕುಮಾರವ್ಯಾಸನಿಗೆ ಇರುವ ಬಿರುದು ಯಾವುದು? ನಾರನಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು? ಇನ್ನು ಛಲಮನೆ ಮೇರುವೆಂದಿಂದ ನೋಡೋದಾದರೆ ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳಿದ? ದಿನಪಸುತ ಎಂದರೆ ಯಾರು? ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ದುರ್ಯೋಧನ ಹೇಳ್ತಾನೆ? ಛಲಮನೆ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು? ಅಂತಕಾತ್ಮಜ ಅಂದರೆ ಯಾರು? ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ನೋಡೋದಾದರೆ ನಮ್ಮ ಭಾಷೆಯಲ್ಲಿ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಇನ್ನು ವ್ಯಾಘ್ರಗೀತೆಯಲ್ಲಿ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು? ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು? ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿರಿ. ಇನ್ನು ಭಾಗ್ಯಶಿಲ್ಪಿಗಳಿಗೆ ಬಂದಾಗ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿತ್ತು? ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು? ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ? ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಅಂತ 2 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಎದೆಗೆ ಬಿದ್ದ ಅಕ್ಷರದಲ್ಲಿ 2ರಲ್ಲಿ 1 ಗ್ಯಾರಂಟಿ ಬರ್ತಕ್ಕಂಥ ಪ್ರಶ್ನೆ. ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯ ಅಥವಾ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ಅನ್ನೋದು ಇಂಪಾರ್ಟೆಂಟ್ ಇದೆ. ಇನ್ನು ಸಂಕಲ್ಪ ಗೀತೆಗೆ ಬಂದಾಗ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ? ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ? ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ? ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಅಂತ ಕೇಳಬೇಕು. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರಾದಲ್ಲಿ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಅಂತ ಕೇಳಿದರು. ಇನ್ನು ಕೌರವೇಂದ್ರನ ಕೊಂದೆ ನೀನದಲ್ಲಿ
ಕೃಷ್ಣ ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯ ಬಿತ್ತಿದ, ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು, ಕೃಷ್ಣನ ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು, ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು, ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನ ಅಂತ ಕೇಳಿದರು. ಇನ್ನು ಛಲಮನೆ ಮೇರುವಂದಲ್ಲಿ ನೋಡೋದಾದರೆ ತಾನು ಹೋರಾಡುತ್ತಿರೋದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸ್ತಾನೆ, ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡೋದಿಲ್ಲವೆಂದು ದುರ್ಯೋಧನ ಹೇಳೋದೇಕೆ, ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯ ಅಂತ ಕೇಳಿದರು. ಇನ್ನು ಪೂರಕ ವಾಚನದಲ್ಲಿ ವಸಂತ ಮುಖತೋರರಲ್ಲಿ ಪ್ರಕೃತಿಯ ಸಂಭ್ರಮ ಪ್ರತಿ ಸರಿ ಕೇಳ್ತಾರೆ, ನೋಡ್ಕೊಂಡೋಗಿ. ಇನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಭಗತ್ ಸಿಂಗ್ ಮಣ್ಣಿನ ಕುರಿತು ತಂಗಿಗೆ ಏನು ಹೇಳಿದ, ಇನ್ನು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗನ ಮಾರಣ ಹೋಮದಿಂದ ತೆಗೆದುಕೊಂಡು ನಿರ್ಧಾರ, ಬಾಲಕ ಭಗತ್ ಸಿಂಗ್ ಊಟ ಮಾಡದೆ ಉಪವಾಸವಿದ್ದದ್ದು ಕಾರಣ ಏನು, ಭಗತ್ ಸಿಂಗ್ ಮತ್ತು ಆತನ ಸಹಚರರಿಗೆ ಗಲ್ಲು ಶಿಕ್ಷೆಯಾಗಲು ಕಾರಣ ಅಂತ ಕೇಳಿದರು. ಇನ್ನು ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು, ಇನ್ನು ಭಗತ್ ಸಿಂಗ್ ತನಗೆ ಪ್ರಿಯವಾದ ಮಾವಿನ ಹಣ್ಣನ್ನು ಏಕೆ ನಿರಾಕರಿಸಿದ, ಭಗತ್ ಸಿಂಗನ ಸಹೋದರರಿಗೆ ಆತನ ಉಪವಾಸದ ಕಾರಣಗಳು ಹೇಗೆ ತಿಳಿದು ಬಂತು, ಇನ್ನು ಜಲಿಯನ್ ವಾಲಾಬಾಗ್ಗೆ ಬಂದ ಬಾಲಕ ಭಗತ್ ಸಿಂಗ್ ಏನು ಮಾಡಿದ, ಜನರಲ್ ಡಯರ್ ಜಲಿಯನ್ ವಾಲಾಬಾಗ್ನಲ್ಲಿ ಮಾಡಿದ ಪೈಶಾಚಿಕ ಕೃತ್ಯ ಅಂತ ಕೇಳಿತ್ತು. ಇನ್ನು ಉದಾತ್ತ ಚಿಂತನೆಗಳಲ್ಲಿ ಕ್ರಿಯಾ ಸ್ವಾತಂತ್ರ್ಯ ಅದು 1 ಅಂಕಕ್ಕೆ ಬರ್ಬೋದು, ರಾಜಕೀಯ ಸ್ವಾತಂತ್ರ್ಯದ ಮಹತ್ವ, ಅಂದವಾದ ಬರವಣಿಗೆ ಬಗ್ಗೆ ನೋಡ್ಕೊಂಡೋಗಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತ್ತು ಅಂತ ಕೇಳಿದರು. ಇನ್ನು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರವರ ಅಭಿಪ್ರಾಯ, ಆತ್ಮದ ಅನಂತ ಶಕ್ತಿಯ ಬಗ್ಗೆ ವಿವೇಕಾನಂದರವರು ಏನು ಹೇಳಿದ್ದಾರೆ, ಗಾಂಧೀಜಿಯು ಗ್ರಹಿಸಿದಂತೆ ಅಂಟು ದಿ ಲಾಸ್ಟ್ ಗ್ರಂಥದ ಸಿದ್ಧಾಂತ, ಯಾವ ಶ್ರದ್ಧೆಯು ನಾಶವಾಗುತ್ತಿದೆ ಎಂದು ವಿವೇಕಾನಂದರವರು ಹೇಳಿದ್ದಾರೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ನಿಮಗೆ ಕನ್ಫ್ಯೂಸ್ ಆಗೋದು ಸಂದರ್ಭಗಳು. ಸೊ ಫಸ್ಟ್ 4 ಸಂದರ್ಭಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ಸಂಸ್ಕೃತಿಯ ಇತಿಹಾಸ ಉಳಿಯಿತು, ತಕ್ಕುದೇ ಬೆರಸ ಧೃತಮುಮುಂ ತೈಲಮುಮುಂ, ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಅಂತ ಇದೆ. ಸೊ ಆಯ್ಕೆ ಗೊತ್ತಿದೆ, ಎಂ ಮರಿಯಪ್ಪ ಭಟ್ಟರವರು ಬರೆದಿರುವ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಗದ್ಯ ಪಾಠದ ಸಾಲುಗಳು. ಇನ್ನು ವ್ಯಾಘ್ರ ಗೀತೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಖಂಡವಿದಕೋ ಮಾಂಸವಿದಕೋ ಗುಂಡಿಗೆಯ ಬಿಸಿ ರಕ್ತವಿದಕೋ, ಇನ್ನು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ ಕೇಳಿದ್ದಾರೆ, ಹುಲಿ ಈಗ ಎಷ್ಟು ಹಸಿದಿರಬೇಕು ಅನ್ನೋದು ಕೂಡ ಪ್ರಶ್ನೆ ಇತ್ತು. ಇನ್ನು ಭಾಗ್ಯಶಿಲ್ಪಿಗಳಲ್ಲಿ ನೋಡೋದಾದರೆ ಸಾಮಾಜಿಕ ಕಾನೂನುಗಳ ಹರಿಕಾರ ಇದೆ, ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿತೆ ಸೇರಿತು. ಇನ್ನು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತ ಕೇಳಿದರು, ಸೊ ಅದು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಡ್ರಿ. ಇನ್ನು ಸಂಕಲ್ಪ ಗೀತೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪ್ರೀತಿಯ ಹಣತೆಯ ಹಚ್ಚೋಣ, ಮುಂಗಾರಿನ ಮಳೆಯಾಗೋಣ, ಹೊಸ ಭರವಸೆಗಳ ಕಟ್ಟೋಣ, ಹೊಸಗಾಲದ ಹಸು ಮಕ್ಕಳ ಹರಸ್ತಿ. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರಾದಲ್ಲಿ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಬಲ್ಲರು ಯಾರ ಹಾಕಿದ ಹೊಂಚ, ಹೊಸಗಾಲದ ಹಸು ಮಕ್ಕಳ ಹರಸಿ, ಮಂಗಳ ಲೋಕದ ಅಂಗಳಕೇರಿ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇನ್ನು ಕೌರವೇಂದ್ರನ ಕೊಂದಿನಿನಲ್ಲಿ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ, ಬಾಯ್ದಂಬುಲಕ್ಕೆ ಕೈಯಾನುವರೆ, ಜೀಯ ಹಸಾದವೆಂಬುದು ಕಷ್ಟ, ನಿನ್ನ ಪದೆಸೆಯ ಬಯಸುವನಲ್ಲ, ಮಾರಿಗೌತನವಾಯಿತು ನಾಳಿನ ಭಾರತ ಅಂತ ಇತ್ತು. ಇನ್ನು ಛಲಮನೆ ಮೆರುವಂದಲ್ಲಿ ನೆಲಕಿಟೆವೆನೆಂದು ಬೆಗೆದಿರೆ ಛಲಕಿರುವೆಂ, ನೆಲಕಿರುವೆನೆಂದು ಸಮರದೊಳನಗಜ್ಜ ಪೆಟುಮಾವುದು ಕಜ್ಜಂ, ಪಾಂಡವರೊಳಿದು ಛಲಮನೆ ಮೆರೆವಂ, ಮೇನಾಯಿತು ಕೌರವಂಗ ವನಿತಳಂ ಅಂತ ಇತ್ತು. ಇನ್ನು ಲಾಂಗ್ ಕ್ವಶನಲ್ಲಿ ಒಂದೊಂದು ಮಾತ್ರ ಅಭ್ಯಾಸ ಮಾಡಿ. ಸೊ ನಮ್ಮ ಭಾಷೆಯಲ್ಲಿ ಭಾಷೆ ಸತ್ವಪೂರ್ಣವಾಗಿ ವಿಕಾಸವಾಗುವುದು ಯಾವಾಗ, ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ, ವ್ಯಾಘ್ರಗೀತೆಯಲ್ಲಿ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿ ಬೇಟೆಯಾಡುವ ಬಗೆ, ಅಥವಾ ಶಾನುಭೋಗರು ರಕ್ಷಿಸಿದ್ದು ಖಿರ್ದಿ ಪುಸ್ತಕವೇ ಅಥವಾ ಹುಲಿಯ ಧರ್ಮವೇ, ಭಾಗ್ಯಶಿಲ್ಪಿಗಳಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು, ಅಥವಾ ವಿಶ್ವೇಶ್ವರ ಅವರು ಮೈಸೂರು ದಿವಾನರಲ್ಲಾಗಿ ಸಲ್ಲಿಸಿದ ಸೇವೆ. ಇನ್ನು ಸಂಕಲ್ಪ ಗೀತೆಯಲ್ಲಿ ಜಸ್ಟ್ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಶಿವರುದ್ರಪ್ಪನವರ ಅಭಿಪ್ರಾಯ, ಕೌರವೇಂದ್ರನ ಕೊಂದೆ ನೀನು ಅಲ್ಲಿ ಶ್ರೀಕೃಷ್ಣ ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷಗಳು ಅದನ್ನು ನೋಡ್ಕೊಂಡೋಗಿ. ಛಲಮನೆ ಮೇರುವಂದಲ್ಲಿ ದುರ್ಯೋಧನನ ಛಲದ ಗುಣ ಬಗ್ಗೆ ನಿಮಗೆ ಗೊತ್ತಿರಲಿ. ಇನ್ನು ಅಲಂಕಾರದಲ್ಲಿ ನೋಡೋದಾದರೆ ವಿಶೇಷವಾಗಿ ನಿಮಗೆ ರೂಪಕಾಲಂಕಾರ ಮತ್ತು ಉಪಮಾಲಂಕಾರ ಇದ್ದಾವೆ. ಸೊ ಚೆನ್ನಾಗಿ ಉಪಮಾಲಂಕಾರ ಮತ್ತು ಯಾವೆಲ್ಲ ಇದ್ದಾವೆ ಅಂತಂದರೆ ಇದರಲ್ಲಿಂದ ಬರ್ಬೋದು. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು, ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ, ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲ ಸಿಡಿದಂಗ ಗುಂಡು ಸುರಿದಾವ, ಸತಿಪತಿಗಳಿಗೊಂದಾದವ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ, ನೊಳವಿಂಗೆ ಕುಪ್ಪೆ ವರವೆಂಬ ಓಲಾಂಬರ ಉಂಟೆ ನಿನ್ನದೊಳು ಅಂತ ಕೇಳಿದರು. ಇನ್ನು ರೂಪಕಾಲಂಕಾರದಲ್ಲಿ 2 ಸಾಲುಗಳು ಮೋಸ್ಟ್ ಇಂಪಾರ್ಟೆಂಟ್. ಮಾರಿಗೌತನವಾಯಿತು ನಾಳಿನ ಭಾರತ,
ಅಥವಾ ಅಳ್ಳಿರಿಯು ತಿಪ್ಪ ಎದ್ದ ಒಡಲ ಬೇಗೆಯ ಬೆಂಕಿಯುರಿ ನಿನ್ನ ನಿರೆಯದೆ ಹೇಳು ವಿಶ್ವಾಮಿತ್ರ ಅಂತ ಇತ್ತು. ಈ ವಿಡಿಯೋದಲ್ಲಿ ನಾನು 1 ಅಂಕದ್ದು 2 ಅಂಕ 4 ಅಂಕ 3 ಅಂಕದ ಸಂದರ್ಭ ಹೇಳಿದ್ದೀನಿ. ಮತ್ತೆ ವಿಡಿಯೋದಲ್ಲಿ ಇನ್ನಷ್ಟು ವಿಡಿಯೋಗಳೊಂದಿಗೆ ಬರ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಒಳ್ಳೆಯದಾಗಲಿ. ಬಾಯ್.